ಮಾದೂರ್ ತಾಲೂಕಿನ ಗೆಜ್ಜಲಗೆರೆ ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜನ್ನು ಏಕಾಏಕಿ ನಿಲ್ಲಿಸಿರುವ ವಿರುದ್ಧ ಗ್ರಾಮಸ್ಥರು ತಹಸೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಅವರಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿದೆ. ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಸೇರಿಸಿರುವುದನ್ನು ವಿರೋಧಿಸಿ ಕಳೆದ 123 ದಿನದಿಂದ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ತಡೆಯುವ ಸಲುವಾಗಿ ನಗರಸಭೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ನೀರು ಸರಬರಾಜು ಮಾಡುವ ಘಟಕಕ್ಕೆ ಬೀಗ ಹಾಕಿ ಗೆಜ್ಜಲಗೆರೆ ಗ್ರಾಮಕ್ಕೆ ನೀರು ಸರಬರಾಜಿನಲ್ಲಿ ವ್ಯತ್ಯಾಸ ಉಂಟು ಮಾಡಿದ್ದಾರೆ ಎಂದು ರೈತ ನಾಯಕಿ ಸುನಂದ ಜೈರಾಮ್ ಆರೋಪ ಮಾಡಿದರು. 4 ದಿನಗಳಿಂದ ನಮ್ಮ ಗ್ರಾಮಕ್ಕೆ ನೀರು ಸರಬರಾಜಿಗೆ ವ್ಯತ್ಯಯವಾಗಿರುವ ಸಂಬಂಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ದೂರು ನೀಡಿದ ಮೇರೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಗ್ರಾಮಕ್ಕೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅದರಂತೆ ಜಿಲ್ಲಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿದ್ದೀರಿ. ನಿಮ್ಮ ಸುಪರ್ದಿಯಲ್ಲಿ ಗ್ರಾಮದ ನೀರು ಸರಬರಾಜು ಘಟಕಕ್ಕೆ ಬೀಗ ತೆಗೆಯಿರಿ. ಆದರೆ ನಗರಸಭೆ ಅಧಿಕಾರಿಗಳು ನ್ಯಾಯಾಲಯದ ಅಂತಿಮ ತೀರ್ಪು ಬರುವವರೆಗೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವ ಅವಶ್ಯಕತೆ ಇಲ್ಲ ಎಂದರು. ಇನ್ನು ತಹಸೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಪ್ರತಿಭಟನಾಕಾರರಲ್ಲಿ ಮನವಿ ಮಾಡಿ, ಬೇಸಿಗೆ ಸಮಯ, ಗ್ರಾಮದಲ್ಲಿ ನೀರಿನ ಸಮಸ್ಯೆಯಾಗಿರುವುದು ನನಗೆ ಈ ದಿನ ನನ್ನ ಗಮನಕ್ಕೆ ಬಂದಿದೆ. ಸಂಬಂಧಿಸಿದ ಅಧಿಕಾರಿಗಳನ್ನು ಕರೆತಂದಿದ್ದೇನೆ. ಅವರಿಂದ ಈ ಸಮಸ್ಯೆ ಬಗೆಹರಿಸುತ್ತೇನೆಂದರು. ಪ್ರತಿಭಟನೆ ನಿರತರು ತಹಸೀಲ್ದಾರ್ ಮನವಿಗೆ ಒಪ್ಪದೆ ನಗರಸಭೆ ಅಧಿಕಾರಿಗಳನ್ನು ಗ್ರಾಮದಿಂದ ಹೊರಗೆ ಕಳಿಸಿ ನಿಮ್ಮ ಸುಪರ್ದಿಯಲ್ಲಿ ನೀರಿನ ಘಟಕವನ್ನು ಓಪನ್ ಮಾಡಿ ಎಂದು ಪಟ್ಟು ಹಿಡಿದರು. ಆಗ ತಹಸೀಲ್ದಾರ್ ಅವರು ಗ್ರಾಮ ಪಂಚಾಯಿತಿಯಲ್ಲಿ ನೀರು ಸರಬರಾಜು ಮಾಡುತ್ತಿದ್ದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ನೀರಿನ ಸರಬರಾಜನ್ನು ಮಾಡಲು ತಾಕೀತು ಮಾಡಿದರು. ಇನ್ನು ಪ್ರತಿಭಟನೆಯಲ್ಲಿ ಸುನಂದ ಜೈರಾಮ್, ರೈತ ಮಹಿಳಾ ಹೋರಾಟಗಾರರು, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಜಿಪಿ ಯೋಗೇಶ್, ಮುಖಂಡರಾದ ಜಿಎಸ್ ಶಂಕರ್, ಮೋಹನ್, ಚಂದ್ರಶೇಖರ್, ವೀರೇಶ್, ನಾಗಣ್ಣ ಸೇರಿದಂತೆ ಗ್ರಾಮಸ್ಥರು ಇದ್ದರು. ಮಾತಾಡಿದರೆ ಗೆಜ್ಜಲಗೆರೆ ಗ್ರಾಮಸ್ಥರು ನಗರಸಭೆ ಅಧಿಕಾರಿಗಳು ಬಂದ್ರೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದರೆ ಅವರು ಅವಕಾಶ ಮಾಡ್ಕೊಳ್ತಾ ಇಲ್ಲ ಕೆಲಸ ಮಾಡಕ್ಕೆ ಅಂತ. ಒಂದು ಸತ್ಯ, ಒಂದು ಸುಳ್ಳು. ನಾಮ ನಗರಸಭೆ ಅನ್ನೋದಾದ್ರೆ ಅವಕಾಶ ಸಾಧ್ಯನೇ ಇಲ್ಲ. ಕೋರ್ಟ್ ತೀರ್ಮಾನ ಆಗ್ಬೇಕು, ನಮ್ ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ಬೇಕು. ಎರಡನೇದು, ಇವಾಗ ನೋಡಿದ್ರಲ್ಲ, ವಿಡಿಯೋ ಮಾಡಿ ಕಳಿಸಿ, ಮೇಡಮ್ ಚೇರ್ ಹಾಕಿ ಕೂರ್ಸಿದೀವಿ, ನೆರಳಲ್ಲಿ ಕೂರ್ಸಿದೀವಿ, ಅವ್ರಿಗೆ ಬಹುವಚನದಲ್ಲೇ ಮಾತಾಡಿದೀವಿ. ಅವರ ಸ್ಥಾನಕ್ಕೆ ಧಕ್ಕೆ ತರುವ ಒಂದು ಅಕ್ಷರ ನಮ್ಮ ಗ್ರಾಮದಿಂದ ಬಂದಿಲ್ಲ. ಶಾಸಕರಿಗೆ ಹೇಳಿ ಅಧಿಕಾರಿಗಳಿಗೆ ನಾವು ಶಿಕ್ಷೆ ಕೊಡುವ ಮಟ್ಟಕ್ಕೆ ಕಾನೂನನ್ನ ಕೈಗೆ ತಗೊಳ್ಳಲ್ಲ. ಯಾವತ್ತೂ ಆ ಕೆಲಸ ಗೆಜ್ಜಲಗೆರೆಯಲ್ಲಿ ಮಾಡಿಲ್ಲ. ಜೀವದಾನ ಮಾಡಿರುವ ಊರಿದು, ಅವಮಾನ ಮಾಡೋ ಗ್ರಾಮ ಅಲ್ಲ. ನಮಗೆ ಕಾನೂನು ಗೊತ್ತು. ತಾಲೂಕು ಆಡಳಿತ ನಮ್ಮ ಹಣದಲ್ಲಿ ಬೀಗ ತೆಗೆಸಿ ನೀರು ಕೊಡಿಸ್ತೀವಿ. ಜಿಲ್ಲಾಡಳಿತ ಉತ್ತರ ಕೊಡ್ತೀವಿ. ಅಷ್ಟೇ. ನಿಮಗೂ ನಮಗೂ ಡಿಸಿ ಅವರೇ ವ್ಯತ್ಯಾಸ ಮಾಡಿದ್ದಾರೆ. ಗ್ರಾಮದವರು ಬಂದು ರಿಕ್ವೆಸ್ಟ್ ಮಾಡಿ ಈ ತರ ಆಗಿದೆ ಮೇಡಮ್ ಅಂತ ಅರ್ಜಿ ಕೊಟ್ಟಿದ್ದಾರೆ. ಆ 2 ರೀಸನ್ಗೆ ನಾನು ಆಗ್ಬೋದು ಮೇಡಮ್. ಅವ್ರು ಕೊಟ್ಟಿರೋ ಅರ್ಜಿ ಬಗ್ಗೆ ನಾವು ಚರ್ಚೆ ಮಾಡಲ್ಲ. ಬೇಕು ಅಂತಾನೆ ಊರು ಬರ್ಕೊಟ್ಟಿರೋ ಗನಂದಾರಿ ವ್ಯಕ್ತಿಗಳು ಅರ್ಜಿ ಕೊಡೋದೇನು ಕಷ್ಟನ ಅವ್ರಿಗೆ? ಕೊಡಿ ಸರ್, ಯಾರು ಬೇಡ ಅಂತ ಕಳಿಸ್ಬಿಟ್ಟು ಕೊಡಿ. ಎಲ್ಲರೂ ಕಾನೂನು ಹೋರಾಟ ಮಾಡಿ ಅಂತಾರೆ. ಏನ್ ಮಾಡ್ತಾ ಇದ್ರಿ? ಯಾಕೆ ನೀರು ಬೀಗ ಹಾಕ್ಸಿದೀವಿ ಅಂತ ಹೇಳಿಲ್ವ ಅವರು? ನಗರಸಭೆ ಅನ್ನೋದಾದ್ರೆ ಅವಕಾಶ ಸಾಧ್ಯನೇ ಇಲ್ಲ. ಕೋರ್ಟ್ ತೀರ್ಮಾನ ಆಗ್ಬೇಕು, ನಮ್ ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ಬೇಕು. ಎರಡನೇದು, ಇವಾಗ ನೋಡಿದ್ರಲ್ಲ, ವಿಡಿಯೋ ಮಾಡಿ ಕಳಿಸಿ, ಮೇಡಮ್ ಚೇರ್ ಹಾಕಿ ಕೂರ್ಸಿದೀವಿ, ನೆರಳಲ್ಲಿ ಕೂರ್ಸಿದೀವಿ, ಅವ್ರಿಗೆ ಬಹುವಚನದಲ್ಲೇ ಮಾತಾಡಿದೀವಿ. ಅವರ ಸ್ಥಾನಕ್ಕೆ ಧಕ್ಕೆ ತರುವ ಒಂದು ಅಕ್ಷರ ನಮ್ಮ ಗ್ರಾಮದಿಂದ ಬಂದಿಲ್ಲ. ಶಾಸಕರಿಗೆ ಹೇಳಿ ಅಧಿಕಾರಿಗಳಿಗೆ ನಾವು ಶಿಕ್ಷೆ ಕೊಡುವ ಮಟ್ಟಕ್ಕೆ ಕಾನೂನನ್ನ ಕೈಗೆ ತಗೊಳ್ಳಲ್ಲ. ಯಾವತ್ತೂ ಆ ಕೆಲಸ ಗೆಜ್ಜಲಗೆರೆಯಲ್ಲಿ ಮಾಡಿಲ್ಲ. ಜೀವದಾನ ಮಾಡಿರುವ ಊರಿದು, ಅವಮಾನ ಮಾಡೋ ಗ್ರಾಮ ಅಲ್ಲ. ನಮಗೆ ಕಾನೂನು ಗೊತ್ತು. ತಾಲೂಕು ಆಡಳಿತ ನಮ್ಮ ಹಣದಲ್ಲಿ ಬೀಗ ತೆಗೆಸಿ ನೀರು ಕೊಡಿಸ್ತೀವಿ. ಜಿಲ್ಲಾಡಳಿತ ಉತ್ತರ ಕೊಡ್ತೀವಿ. ಅಷ್ಟೇ.